ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಬಂದು ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಉಪ್ಪಿನಕಾಯಿ ಮಾಡೋದು ಬಹಳನೇ ಸುಲಭ. ಒಂದು ವರ್ಷ ತನಕ ವಿತೌಟ್ ಫ್ರಿಜ್ ಹಾಗೆ ಇಟ್ಟರೂ ಕೂಡ ಸ್ವಲ್ಪನೂ ಕೂಡ ಹಾಳಾಗಲ್ಲ. ಬೂಸ್ಟ್ ಬರೋದಾಗಲಿ ಆ ಥರ ಎಲ್ಲ ಏನೂ ಆಗಲ್ಲ. ಕಲ್ಲರು ಸ್ಮೆಲ್ಲು ಏನೂ ಕೂಡ ಚೇಂಜ್ ಆಗಲ್ಲ. ನೋಡ್ತಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ 1 kg ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದು ನಾನು ಊರಿಂದ ತರಿಸ್ಕೊಂಡಿರ್ತಕ್ಕಂಥ ನಿಂಬೆಹಣ್ಣು. ಹಾಗಾಗಿ ಕೆಲವೊಂದು ಗ್ರೀನಲ್ಲಿದೆ, ಕೆಲವೊಂದೆಲ್ಲ ಯೆಲ್ಲೋ ಕಲರಲ್ಲಿದೆ. ನೋಡ್ತಿರ್ಬೋದು, ಗ್ರೀನ್ ಇರೋದೆಲ್ಲ ಸ್ವಲ್ಪ ಕಾಯಿ ಥರನೇ ಇದೆ. ಅದರಲ್ಲೆಲ್ಲ ಹುಳಿ ಅಂಶ ತುಂಬಾ ಕಡಿಮೆ ಇರುತ್ತೆ. ಯೆಲ್ಲೋ ಕಲರ್ ಇರೋದ್ರಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ, ಅಂದರೆ ನಮಗೆ ಹುಳಿ ಜಾಸ್ತಿ ಸಿಗುತ್ತೆ ಅದರಲ್ಲಿ. ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣು ಒಂದು 15-20 ತೊಗೊಂಡು ತೋರಿಸಿದ್ರೆ ಕೆಲವೊಬ್ಬರೆಲ್ಲ ಕಮೆಂಟ್ ಹಾಕಿರ್ತೀರ, ಅಂದರೆ ಅಳತೆ ಗೊತ್ತಾಗಲಿಲ್ಲ ನಮಗೆ, ಸಣ್ಣ ದಪ್ಪ ಎಲ್ಲ ಬರುತ್ತೆ ಆ ಥರ ಎಲ್ಲ. ಹಾಗಾಗಿ ನಾನು kg ಲೆಕ್ಕದಲ್ಲೇ ತೋರಿಸಿದ್ದೀನಿ ಇವತ್ತು. ಲಾಸ್ಟ್ ಟೈಮ್ ಮಾವಿನಕಾಯಿ ಉಪ್ಪಿನಕಾಯಿಗೆ ಆ ಥರ ಸುಮಾರಷ್ಟು ಕಮೆಂಟ್ಗಳು ಬಂದಿದ್ವು. ಹಾಗಾಗಿ ನಾನು 1 kg ಲೆಕ್ಕದಲ್ಲೇ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಿಂಬೆಹಣ್ಣನ್ನು ತೊಳೆದು ಒರೆಸಿ ಒಂದು ಅರ್ಧ ಗಂಟೆ ಹಾಗೆ ಒಂದು ಡ್ರೈ ಬಟ್ಟೆ ಮೇಲೆ ಒಣಗ್ಲಿಕ್ಕೆ ಬಿಡಿ. ಅದು ಒಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿ. ಅಲ್ಪ ಸ್ವಲ್ಪ ನೀರಿನಂಶ ಇದ್ರೂ ಕೂಡ ಎಲ್ಲ ಡ್ರೈ ಆಗುತ್ತೆ. ಅದಾದಮೇಲೆ ಕಟ್ ಮಾಡ್ಕೊಳ್ಳಿ. ನಾನು ನೋಡ್ತಿರ್ಬೋದು ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನೀವು ಕಟ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ನೀವು, ರಸ ತುಂಬ ಏನು ಬರ್ತಿಲ್ಲ. ನೋಡ್ತಿರ್ಬೋದು ನಾಟಿ ಹಣ್ಣೇ ಆದ್ರೂ ಕೂಡ ಹುಳಿ ಅಂಶ ತುಂಬಾ ಕಡಿಮೆ ಇದೆ. ಹಾಗಾಗಿ ನಾನಿಲ್ಲಿ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕಿ ಮಾಡ್ತಿರೋದು. ಅದು ಮಾಡೋದ್ರಿಂದ ಲಿಕ್ವಿಡ್ ಅಂದರೆ ಗ್ರೇವಿ ಟೈಪಲ್ಲೂ ಬರುತ್ತೆ, ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ನೀರಾಗ್ಬೋದು, ಎಣ್ಣೆ ಸ್ವಲ್ಪನೂ ಕೂಡ ಉಪಯೋಗಿಸಲ್ಲ. ಹಾಗೆ ಮಾಡ್ತಕ್ಕಂಥ ಒಂದು ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಅಂದರೆ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಮಾಡ್ತಾರೆ. ಅಂದರೆ ಗ್ರೇವಿ ಟೈಪ್ ತುಂಬ ಬರುತ್ತೆ ಉಪ್ಪಿನಕಾಯಿ ಅಂದರೆ, ಆ ಮೆಥಡಲ್ಲೇ ಮಾಡಿರ್ತಾರೆ ಎಲ್ಲರೂ. ಬಟ್ ನಾನು ಆ ಥರ ಮೆಥಡಲ್ಲಿ ತೋರಿಸ್ತಿಲ್ಲ. ನೋಡಿ, 1 kg ನಿಂಬೆಹಣ್ಣು ಕಟ್ ಮಾಡಿದ್ಮೇಲೆ ಇಷ್ಟು ಹೋಳುಗಳಾಗಿದೆ. ನೋಡ್ತಿರ್ಬೋದು ನೀವು, ತುಂಬ ಕಡಿಮೆ ಇದೆ ಹುಳಿ ಅಂಶ. ಅಂದರೆ ನಿಂಬೆಹಣ್ಣಿನ ರಸ ಅಂತೀವಲ್ಲ, ಅದು ತುಂಬ ಅಂದರೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಇದಕ್ಕೆ ನಾನು ಮೇಲಿಂದ ಅಲ್ಲಿ ಗ್ರೇವಿ ಟೈಪ್ ಬರಬೇಕಂದ್ರೆ ಏನನ್ನು ಆ್ಯಡ್ ಮಾಡ್ತೀನಿ ಅನ್ನೋದನ್ನು ನೋಡಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಕೆಲವೊಬ್ರು ಏನು ಮಾಡ್ತಾರೆ, ಒಂದು ವಾರದ ತನಕ ಇದನ್ನು ಹಾಗೆ ನೆನೆಲಿಕ್ಕಿಟ್ಟು ಮಾಡ್ತಾರೆ. ನಾನು ಎಲ್ಲ ಇಂಗ್ರೀಡಿಯೆಂಟ್ನು ಒಂದೇ ಸಲ ಹಾಕಿಬಿಟ್ಟು ಒಂದು 3 days ಬಿಟ್ಟು ಆನಂತರ ಮತ್ತೆ ತೋರಿಸ್ತೀನಿ ನಿಮಗೆ ಹೇಗಾಗಿರುತ್ತೆ ಅಂತ ಅಂದ್ಬಿಟ್ಟು. ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಕಟ್ ಮಾಡಿರ್ತಕ್ಕಂಥ ನಿಂಬೆಹಣ್ಣಿನ ಹೋಳುಗಳನ್ನ ಹಾಕ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ನಾನು ಕೆಲವೊಂದು ಮೆಂತ್ಯ ಮತ್ತು ಸಾಸಿವೆ ಎಲ್ಲ ಹುರಿದು ಪೌಡ್ರ್ ಮಾಡಿ ಸೇರಿಸ್ಕೊಳ್ತೀನಿ. ಹಾಗಾಗಿ ಹುರ್ಕೊಳ್ಳೋಣ ಮೆಂತ್ಯನ. ನಾನಿಲ್ಲಿ 1 kg ನಿಂಬೆಹಣ್ಣಿಗೆ 3 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲೇ 3 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಕಡಿಮೆ ಉರಿನಲ್ಲಿ ಒಂದು ಒಳ್ಳೆ ಪರಿಮಳ ಬರೋವರೆಗೆ ಹುರ್ಕೊಳ್ಳಿ, ಸೀಸ್ಲಿಕ್ಕೆ ಹೋಗಬೇಡಿ. ನೋಡ್ತಿದ್ರಲ್ಲ, ಇದಾಗಿದೆ. ಇದನ್ನು ಎತ್ತಿಟ್ಕೊಳ್ತೀನಿ ಇವಾಗ ಒಂದು ಬೌಲಿಗೆ. ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ, ಬಿಸಿ ಇದ್ದಾಗ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಂಟು ಥರ ಆಗುತ್ತೆ, ಹುಡಿಯಾಗಿ ಬರಲ್ಲ ಪೌಡ್ರ್ ಥರ. ಹಾಗಾಗಿ ಇದನ್ನು ಎತ್ತಿಟ್ಕೊಂಡು ಇದೇ ಪ್ಯಾನಿಗೆ ನಾನು ಮತ್ತೆ 3 ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಒಂದು 15-20 ನಿಂಬೆಹಣ್ಣಿಗೆ ಅಂತ ಅಂದರೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಮೆಂತ್ಯನ ಹಾಕಿ ಹುರ್ಕೊಳ್ಬೋದು. 1/4 ಸ್ಪೂನಷ್ಟು ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ. ಬಟ್ 1 ಸ್ಪೂನ್ ಅಂತೂ ಹಾಕ್ಕೊಳ್ಳಿ, ಸಾಸಿವೆ ಮೆಂತ್ಯ ಎರಡೂ. ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡೋದಾದರೆ ಒಂದು 15-20 ನಿಂಬೆಹಣ್ಣಿನ ಲೆಕ್ಕ ಆದರೆ ಆ ಥರ ಮಾಡ್ಕೊಳ್ಳಿ. ಇದು ಕೂಡ ಹುರಿದಾಗಿದೆ. ಇದನ್ನು ಕೂಡ ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ನಮಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. 1 kg ನಿಂಬೆಹಣ್ಣಿಗೆ ನಾನಿಲ್ಲಿ ಒಂದು 1/4 kg ಹರಳುಪ್ಪನ್ನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 1/4 kg ಅಚ್ಚ ಖಾರದ ಪುಡಿನೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಹುರಿದಿರ್ತಕ್ಕಂಥ ಸಾಸಿವೆ ಮತ್ತು ಮೆಂತ್ಯನೂ ಕೂಡ ಇಟ್ಕೊಂಡಿದ್ದೀನಿ. ಬೆಲ್ಲ ಒಂದು 3 ಸ್ಪೂನಷ್ಟು ಬೆಲ್ಲ, 3-4 ಸ್ಪೂನ್ ತೊಗೊಳ್ಳಿ. 1 ಸ್ಪೂನ್ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ. ನಿಮಗೆ ಬೆಲ್ಲ ಬೇಡವೇ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡಿ. ಅದರಲ್ಲಿ ನಮಗೆ ಸಿಹಿ ಅಂಶ ಸ್ವಲ್ಪನೂ ಕೂಡ ಗೊತ್ತಾಗಲ್ಲ. ಒಂದು 2 ಸ್ಪೂನಷ್ಟು ಅರಿಶಿನದ ಪುಡಿನೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಸಿಹಿ ಅಂದರೆ ಬ್ಯಾಲೆನ್ಸಿಗೋಸ್ಕರ ಹಾಕ್ಕೊಳ್ಳೋದು ನಾನು. ಹುಳಿ, ಖಾರ, ಸಿಹಿ, ಕಹಿ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ ಇದರಲ್ಲಿ, ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಹಾಗಾಗಿ ನಾನು ಹರಳುಪ್ಪನ್ನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸೇರಿಸ್ಕೊಳ್ಳೋದಾದರೆ ಒಂದು 3-4 ದಿನ ನೆನೆಲಿಕ್ಕೆ ಬಿಟ್ಟು ಆಮೇಲೆ ನಾವು ಖಾರನ ಹಾಕ್ಕೊಳ್ಬೇಕಾಗುತ್ತೆ ನಿಂಬೆಹಣ್ಣಿಗೆ. ಅದಕ್ಕೇ ಪೌಡ್ರ್ ಮಾಡಿಬಿಟ್ಟೆ ಹಾಕ್ಕೊಳ್ಳೋದು ನಾನು. ಸಾಸಿವೆ ಮತ್ತು ಮೆಂತ್ಯನೂ ಕೂಡ ಪೌಡ್ರ್ ಮಾಡಿ
ತೆಗೆದಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು. ಪುಡಿ ಮಾಡಿರ್ತಕ್ಕಂಥ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪುಡಿ ಮಾಡಲ್ಲ ಅಂದರೆ ಕಟ್ ಮಾಡಿರ್ತಕ್ಕಂಥ ನಿಂಬೆಹಣ್ಣಿಗೆ ಹಾಕಿ ಒಂದು 3-4 ದಿನ ಬಿಟ್ಟು ಅದಾದಮೇಲೆ ಚಿಲ್ಲಿ ಪೌಡ್ರ್ ಇದೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಚಿಲ್ಲಿ ಪೌಡ್ರನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹುರಿದು ಪುಡಿ ಮಾಡಿರ್ತಕ್ಕಂಥ ಮೆಂತ್ಯ ಮತ್ತು ಸಾಸಿವೆ ಪೌಡ್ರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರಿಶಿನದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಗ್ಗರಣೆ ಏನು ಕೊನೆಯಲ್ಲೂ ಕೂಡ ಒಗ್ಗರಣೆ ಸ್ವಲ್ಪನೂ ಕೊಡಲ್ಲ, ಇದಕ್ಕೆ ಎಣ್ಣೆ ಅಂಶನೇ ಇರಲ್ಲ ಇದರಲ್ಲಿ. ಬೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ರುಚಿ ಚೆನ್ನಾಗಿರುತ್ತೆ, ನಿಮಗೆ ಬಿಟ್ಟಿದ್ದು. ಇದೇ ಬಂದು ಮೇಯ್ನ್ ಸೀಕ್ರೆಟ್ ಇಂಗ್ರೀಡಿಯೆಂಟು, ನಿಂಬೆಹಣ್ಣಿನ ರಸ. ನಾನು 1 kg ನಿಂಬೆಹಣ್ಣನ್ನು ಕಟ್ ಮಾಡಿ ಅದರದನ್ನ ರಸನ ತೆಗೆದು ಇಟ್ಕೊಂಡಿದ್ದೀನಿ. 1 kg ನಿಂಬೆಹಣ್ಣು ಉಪ್ಪಿನಕಾಯಿಗೆ 1 kg ಅಷ್ಟೇ ನಿಂಬೆಹಣ್ಣಿನ ರಸನೂ ಕೂಡ ಬೇಕಾಗುತ್ತೆ. 1 kg ರಸ ಇಲ್ಲ, 1 kg ಹಣ್ಣನ್ನು ನಾನು ಕಟ್ ಮಾಡಿ ರಸ ತೆಗೆದಿರ್ತಕ್ಕಂಥದ್ದು. ಮೊದಲಿಗೆ ಹಾಗೆ ಮಿಕ್ಸ್ ಮಾಡೋಣ, ರಸ ಸೇರಿಸ್ಕೊಳ್ಳೋದು ಬೇಡ ನಿಂಬೆಹಣ್ಣಿನ ರಸನ. ಕಟ್ ಮಾಡುವಾಗಲೇ ನೋಡಿದ್ವಲ್ಲ ನಾವು, ರಸ ತುಂಬ ಕಡಿಮೆ ಇದೆ ನಿಂಬೆಹಣ್ಣು ಹೋಳುಗಳಲ್ಲಿ. ಹಾಗಾಗಿ ಮೇಲಿಂದ ನಾವು ರಸ ಹಾಕ್ಕೊಂಡಾಗಷ್ಟೇ ಆ ಉಪ್ಪು, ಖಾರ, ಕಹಿ ಇದಕ್ಕೆಲ್ಲ ಬ್ಯಾಲೆನ್ಸ್ ಆಗಬೇಕು ಅಂದರೆ ಹುಳಿ ಅಂಶ ಕಡಿಮೆ ಇದೆ ಇಲ್ಲಿ. ಹಾಗಾಗಿ ಮೇಲಿಂದ ಹುಳಿ ಅಂಶ ಹಾಕ್ಕೊಂಡು ನಾವು ಮಾಡೋದ್ರಿಂದ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ನಿಂಬೆಹಣ್ಣಿನ ರಸನ ಸ್ವಲ್ಪ ಹಾಕ್ಕೊಂಡು ಅಂದರೆ ಪೂರ್ತಿ ಉಪಯೋಗಿಸ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ನಿಂಬೆಹಣ್ಣು ಹೋಳುಗಳಿಗೂ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೈನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಸ್ಪೂನು ಅಥವಾ ಸೌಟ್ ಸಹಾಯದಿಂದನೇ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಏನಂತಂದರೆ ಒಂದು ವಾರದ ತನಕ ಉಪ್ಪಲ್ಲಿ ನಿಂಬೆಹಣ್ಣಿನ ಹೋಳುಗಳನ್ನ ಬಿಟ್ಟು ಆ ನಂತರ ಎಲ್ಲವನ್ನು ಮಿಕ್ಸ್ ಮಾಡ್ತಾರೆ. ನಾನು ಯಾವಾಗಲೂ ಇದೇ ಮೆಥಡಲ್ಲಿ ಮಾಡೋದು. ವರ್ಷಗಳವರೆಗಿಟ್ರೂ ಕೂಡ ಹಾಳಾಗಲ್ಲ, ಗ್ರೇವಿ ಟೈಪಲ್ಲಿ ಬರುತ್ತೆ. ನೋಡಿ, ಇವಾಗ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 3 days ಬಿಟ್ಟು ಅದಾದಮೇಲೆ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ. ನೋಡಿ, 3 days ಆದಮೇಲೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವು ನಿಂಬೆಹಣ್ಣಿನ ರಸ ಹಾಕಿದ್ವಲ್ಲ ಅದು, ಮತ್ತು ಪುಡಿ ಉಪ್ಪು ಅದು ಎಲ್ಲ ಕರಗಿ ನೀರು ಬಿಟ್ಕೊಂಡಿರುತ್ತೆ. ಉಪ್ಪು ರಸನೂ ಕೂಡ ನಾವು ಮೇಲಿಂದ ಹಾಕಿದ್ವಲ್ಲ, ಎಲ್ಲವೂ ಸೇರಿ ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡ್ತಿರ್ಬೋದು ನೀವು. ಮೊಸರನ್ನದ ಜೊತೆಗೆ ಅಥವಾ ಬಾಯಿ ಕೆಟ್ಟಿದೆ ಅಂತ ಅನ್ನುವಾಗ ಒಂದು ಸ್ವಲ್ಪ ಅನ್ನ, ತುಪ್ಪ, ಈ ಉಪ್ಪಿನಕಾಯಿನ ಒಂದು ಸ್ವಲ್ಪ ಗ್ರೇವಿನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಾಯಲ್ಲಿ ಹಾಗೆ ನೀರು ಬರ್ತಾಯಿದೆ ಉಪ್ಪಿನಕಾಯಿನ ನೋಡ್ತಾ ಇದ್ರೆ ಅಲ್ಲ. ನೋಡಿ, ಈ ಥರ ಒಂದು ಸಲ ಟ್ರೈ ಮಾಡಿ. ನಾನು ಇದನ್ನು ವಿತೌಟ್ ಫ್ರಿಜ್ಜು ವರ್ಷಗಳವರೆಗೂ ಹೊರಗಡೆ ಇಡ್ತೀನಿ. ಸ್ವಲ್ಪ ಮೇಲೆ ಬೂಸ್ಟ್ ಬರೋದಾಗಲಿ ಅಥವಾ ಕಲರ್ ಚೇಂಜ್ ಆಗೋದಾಗಲಿ, ಸ್ಮೆಲ್ ಬರೋದಾಗಲಿ ಏನೂ ಕೂಡ ಆಗಲ್ಲ. ನಾನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಇಟ್ಕೋತೀನಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಹಾಗಾಗಿ ಪ್ಲಾಸ್ಟಿಕ್ ಬೌಲಲ್ಲೇ ಒಂದು 3-4 days ಅದರಲ್ಲೇ ಇಟ್ಟು ಎಲ್ಲವೂ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಳ್ತಕ್ಕಂಥದ್ದು. ಕಲರ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀವು ಈ ಥರ ಮಾಡಿಕೊಂಡ್ರೆ ಹೊರಗಡೆ ತೊಗೊಳೋದನ್ನೇ ನಿಲ್ಲಿಸ್ಬಿಡ್ತೀರ, ಅಷ್ಟು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಮೊಸರನ್ನದ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನನಗೆ ಕೆಲವೊಂದಷ್ಟು ಫ್ರೆಂಡ್ಸ್ಗಳು ಕೇಳ್ತಾಯಿದ್ರು ಉಪ್ಪಿನಕಾಯಿನ ರೆಸಿಪಿನ ಹಾಕಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರನೇ ನಾನು ಇದನ್ನು ಶೇರ್ ಮಾಡಿದ್ದೀನಿ. ಒಂದು ಸಲ ಇದೇ ಮೆಥಡಲ್ಲಿ ಟ್ರೈ ಮಾಡಿ. ನಾನು ಹೇಳಿರ್ತಕ್ಕಂಥ ನಿಂಬೆಹಣ್ಣಿನ ರಸ ಎಕ್ಸ್ಟ್ರಾ ಸೇರಿಸಿ ಮಾಡಿ, ಇದೇ ಥರ ಬರುತ್ತೆ. ಅಳತೆ ಕರೆಕ್ಟಾಗಿ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇದೇ ಥರ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.